ಮೊದಲನೆಯ ಪ್ರಶ್ನೆ, ಮೊಟ್ಟೆಯೊಂದಿಗೆ ಏನು ತಿಂದರೆ ಮನುಷ್ಯ ಸಾಯುತ್ತಾನೆ? ಎ. ಬೆಂಡೆಕಾಯಿ, ಬಿ. ಹಾಗಲಕಾಯಿ, ಸಿ. ಬೀನ್ಸ್, ಡಿ. ಪಡವಲಕಾಯಿ. ಉತ್ತರ ಡಿ. ಪಡವಲಕಾಯಿ. ಮೊಟ್ಟೆಯೊಂದಿಗೆ ಪಡವಲಕಾಯಿ ತಿನ್ನುವುದರಿಂದ ಸಾಯುವ ಸಂಭವ ಬಹಳ ಇದೆ. ಆದ್ದರಿಂದ ಮೊಟ್ಟೆ ಜೊತೆಗೆ ಪಡವಲಕಾಯಿ ತಿನ್ನುವುದು ಮಾಡಬೇಡಿ. ಇದು ಹೆಲ್ತಿಗೆ ತುಂಬಾ ಡೇಂಜರ್ ಆಗಿದೆ. ಎರಡನೆಯ ಪ್ರಶ್ನೆ, ದೇಹದಲ್ಲಿ ಆಯಾಸ ಮತ್ತು ಆಲಸ್ಯವನ್ನು ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ. ಸಪೋಟ ಹಣ್ಣು, ಬಿ. ದಾಳಿಂಬೆ ಹಣ್ಣು, ಸಿ. ಪೇರಳೆ ಹಣ್ಣು, ಡಿ. ಸೇಬು ಹಣ್ಣು. ಉತ್ತರ ಬಿ. ದಾಳಿಂಬೆ ಹಣ್ಣು. ದೇಹದಲ್ಲಿ ಆಲಸ್ಯ ಮತ್ತು ವೃದ್ಧಾಪ್ಯವನ್ನು ಕಡಿಮೆ ಮಾಡಲು ದಾಳಿಂಬೆ ಹಣ್ಣು ತಿನ್ನಬೇಕು. ಇದು ಮನುಷ್ಯನನ್ನು ಉಲ್ಲಾಸಭರಿತವಾಗಿ ಮತ್ತು ಆಕ್ಟಿವ್ ಆಗಿ ಇಡುತ್ತದೆ. ಮೂರನೆಯ ಪ್ರಶ್ನೆ, ರಾವಣಾಸುರನು ಯಾರಿಗೆ ಪರಮ ಭಕ್ತ? ಎ. ವಿಷ್ಣು, ಬಿ. ಬ್ರಹ್ಮ, ಸಿ. ನಾಸ್ತಿಕ, ಡಿ. ಪರಮೇಶ್ವರ. ಉತ್ತರ ಡಿ. ಪರಮೇಶ್ವರ. ರಾವಣಾಸುರನು ಪರಮೇಶ್ವರನ ಪರಮ ಭಕ್ತನಾಗಿದ್ದಾನೆ. ನಾಲ್ಕನೆಯ ಪ್ರಶ್ನೆ, ಕೂಚಿಪುಡಿ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿದೆ? ಎ. ಆಂಧ್ರಪ್ರದೇಶ್, ಬಿ. ಕರ್ನಾಟಕ, ಸಿ. ಕೇರಳ, ಡಿ. ತಮಿಳುನಾಡು. ಉತ್ತರ ಎ. ಆಂಧ್ರಪ್ರದೇಶ್. ಕೂಚಿಪುಡಿ ನೃತ್ಯ ಆಂಧ್ರಪ್ರದೇಶದ ಪ್ರಸಿದ್ಧಿ ಪಡೆದ ನೃತ್ಯವಾಗಿದೆ. ಐದನೆಯ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ದಿಲ್ವಾರ್ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಕೇರಳ, ಸಿ. ತಮಿಳುನಾಡು, ಡಿ. ರಾಜಸ್ಥಾನ್. ಉತ್ತರ ಡಿ. ರಾಜಸ್ಥಾನ್. ಪ್ರಸಿದ್ಧ ಪುಣ್ಯಕ್ಷೇತ್ರ ದಿಲ್ವಾರ್ ದೇವಾಲಯ ರಾಜಸ್ಥಾನ್ ರಾಜ್ಯದಲ್ಲಿದೆ. ಪ್ರಾಚೀನ ಜೈನ ಆಲಯಗಳ ನಿವೇಶನ 6 ಮತ್ತು 18ನೇ ಶತಮಾನದವರೆಗೆ ಅನೇಕ ವಾಸ್ತು ನಿರ್ಮಾಣಗಳು ಇಲ್ಲಿವೆ. ಆರನೆಯ ಪ್ರಶ್ನೆ, ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಎ. ಭೋಪಾಲ್, ಬಿ. ಕಲ್ಕತ್ತಾ, ಸಿ. ಗಾಂಧಿನಗರ, ಡಿ. ಪಾಟ್ನಾ. ಉತ್ತರ ಬಿ. ಕಲ್ಕತ್ತಾ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಆಗಿದೆ. ಏಳನೆಯ ಪ್ರಶ್ನೆ, ಹಸುವಿನ ಗರ್ಭಾವಸ್ಥೆಯ ಅವಧಿ ಎಷ್ಟು? ಎ. 283 ದಿನ, ಬಿ. 300 ದಿನ, ಸಿ. 320 ದಿನ, ಡಿ. 410 ದಿನ. ಉತ್ತರ ಎ. 283 ದಿನ. ಹಸುವಿನ ಗರ್ಭಾವಸ್ಥೆಯ ಅವಧಿ 283 ದಿನ ಆಗಿದೆ. ಎಂಟನೆಯ ಪ್ರಶ್ನೆ, ಟ್ವಿಟರ್ನ ಸಿಇಒ ಯಾರು? ಎ. ಸುಂದರ್ ಪಿಚೆ, ಬಿ. ಲೀಡಾ ಯಾಕ್ರಿನೋ, ಸಿ. ಮಾರ್ಕ್ ಜುಕರ್ಬರ್ಗ್, ಡಿ. ಪರಂಗ ಅಗರ್ವಾಲ್. ಉತ್ತರ ಬಿ. ಲೀಡಾ ಯಾಕರಿನೋ. ಟ್ವಿಟರ್ನ ಸಿಇಒ ಲೀಡಾ ಯಾಕರಿನೋ ಆಗಿದ್ದಾರೆ. ಒಂಬತ್ತನೆಯ ಪ್ರಶ್ನೆ, ರೆಡ್ಮಿ ಮೊಬೈಲ್ ಯಾವ ದೇಶದ ಕಂಪನಿಯಾಗಿದೆ? ಎ. ಚೀನಾ, ಬಿ. ಭಾರತ, ಸಿ. ಜಪಾನ್, ಡಿ. ಅಮೆರಿಕ. ಉತ್ತರ ಎ. ಚೀನಾ. ರೆಡ್ಮಿ ಮೊಬೈಲ್ ಚೀನಾ ದೇಶದ ಕಂಪನಿಯಾಗಿದೆ. ಹತ್ತನೆಯ ಪ್ರಶ್ನೆ, ಬೆಳಗ್ಗೆ ಮಜ್ಜಿಗೆ ಕುಡಿದರೆ ಏನಾಗುತ್ತದೆ? ಎ. ಅಧಿಕ ಬಿಪಿ, ಬಿ. ಗ್ಯಾಸ್, ಸಿ. ಹೊಟ್ಟೆಯ ಉರಿಯೂತ, ಡಿ. ತೂಕ ಕಡಿಮೆ. ಉತ್ತರ ಮೇಲಿನ ಎಲ್ಲವೂ. ಹೊಟ್ಟೆ ಉರಿ, ಊತ, ಆಮ್ಲತೆ, ಗ್ಯಾಸ್, ಬಿಪಿ ಇರುವವರು ಮಜ್ಜಿಗೆ ಸೇವಿಸಿದರೆ ಎಲ್ಲವೂ ಸಮಮಟ್ಟಕ್ಕೆ ಬರುತ್ತದೆ. ಇದು ತೂಕ ಕಡಿಮೆ ಆಗುವುದಕ್ಕೂ ರಾಮಬಾಣವಾಗಿದೆ. 11ನೆಯ ಪ್ರಶ್ನೆ, ಉಪ್ಪು ತಗಲಿದರೆ ಸಾಯುವ ಜೀವಿ ಯಾವುದು? ಎ. ಚೇಳು, ಬಿ. ಹಲ್ಲಿ, ಸಿ. ಏಡಿ, ಡಿ. ಜಿಗಳೆ. ಉತ್ತರ ಡಿ. ಜಿಗಳೆ. ಉಪ್ಪು ತಗಿಲಿದ ತಕ್ಷಣ ಸಾಯುವ ಜೀವಿ ಅಂದರೆ ಜಿಗಳೆ ಆಗಿದೆ. 12ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಅಮರನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಜಮ್ಮು ಕಾಶ್ಮೀರ್, ಸಿ. ಕೇರಳ, ಡಿ. ತಮಿಳುನಾಡು. ಉತ್ತರ ಬಿ. ಜಮ್ಮು ಕಾಶ್ಮೀರ್. ಅಮರನಾಥ ದೇವಾಲಯ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿರುವ ಒಂದು ಗುಹೆ ದೇವಾಲಯವಾಗಿದೆ. ಸುಮಾರು 5000 ವರ್ಷಗಳಷ್ಟು ಹಳೆಯದಾಗಿರಬಹುದೆಂದು ನಂಬಲಾಗಿದೆ. 13ನೇ ಪ್ರಶ್ನೆ, ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಎ. 26 ಅಕ್ಷರಗಳು, ಬಿ. 28 ಅಕ್ಷರಗಳು, ಸಿ. 32 ಅಕ್ಷರಗಳು, ಡಿ. 24 ಅಕ್ಷರಗಳು.
ಉತ್ತರ ಎ 26 ಅಕ್ಷರಗಳು. ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟು 26 ಅಕ್ಷರಗಳಿವೆ. ಎ ರಿಂದ ಜೆಡ್ ವರೆಗೆ 26 ಅಕ್ಷರಗಳು. 14ನೇ ಪ್ರಶ್ನೆ. ಹೆಚ್ಚು ಮೀನು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಕೀಲು ನೋವು, ಬಿ ಪಾರ್ಶ್ವವಾಯು, ಸಿ ಉಬ್ಬಸ, ಡಿ ಎದೆನೋವು. ಉತ್ತರ ಎ ಕೀಲು ನೋವು. ಮೀನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಅತಿ ಹೆಚ್ಚು ತಿನ್ನುವುದರಿಂದ ಕೀಲು ನೋವು ಬರುವ ಸಂಭವವಿದೆ. ಆದ್ದರಿಂದ ಯಾವುದೇ ಆಗಲಿ ಇತಿಮಿತಿ ಒಳಗಿರಲಿ. 15ನೇ ಪ್ರಶ್ನೆ. ಎಷ್ಟು ವರ್ಷಕ್ಕೊಮ್ಮೆ ಫೆಬ್ರವರಿ 29 ದಿನಾಂಕ ಬರುತ್ತದೆ? ಎ 3 ವರ್ಷಕ್ಕೊಮ್ಮೆ, ಬಿ 4 ವರ್ಷಕ್ಕೊಮ್ಮೆ, ಸಿ 5 ವರ್ಷಕ್ಕೊಮ್ಮೆ, ಡಿ 8 ವರ್ಷಕ್ಕೊಮ್ಮೆ. ಉತ್ತರ ಬಿ 4 ವರ್ಷಕ್ಕೊಮ್ಮೆ. 4 ವರ್ಷಕ್ಕೊಮ್ಮೆ ಫೆಬ್ರವರಿ 29 ದಿನಾಂಕ ಬರುತ್ತದೆ. 16ನೇ ಪ್ರಶ್ನೆ. ಯಾವುದನ್ನು ಪಂಚರತ್ನ ಎಂದು ಕರೆಯುತ್ತಾರೆ? ಎ ಬೆಳ್ಳಿ, ಬಿ ಅಡಿಕೆ, ಸಿ ಕಬ್ಬಿಣ, ಡಿ ಎಣ್ಣೆ. ಉತ್ತರ ಎ ಬೆಳ್ಳಿ. ಬೆಳ್ಳಿಯನ್ನು ಪಂಚರತ್ನ ಎಂದು ಕರೆಯುತ್ತಾರೆ. 17ನೇ ಪ್ರಶ್ನೆ. ನಿಮ್ಮ ಕನಸಿನಲ್ಲಿ ಹಣ ಬಂದರೆ ಏನಾಗುತ್ತದೆ? ಎ ಯಶಸ್ವಿ ಆಗುತ್ತಾರೆ, ಬಿ ಅಪಾಯಕಾರಿ, ಸಿ ಗುರಿ ತಪ್ಪುತ್ತದೆ, ಡಿ ಮನೆಯಲ್ಲಿ ಅಶಾಂತಿ. ಉತ್ತರ ಎ ಯಶಸ್ವಿ ಆಗುತ್ತಾರೆ. ಕನಸಿನಲ್ಲಿ ಹಣ ಬಂದರೆ ಯಶಸ್ವಿ ಆಗುತ್ತಾರೆ ಎಂದು ತಿಳಿದು ಬರುತ್ತದೆ. 18ನೇ ಪ್ರಶ್ನೆ. ಇಂಡಿಯನ್ ಕರೆನ್ಸಿಯ ನೋಟುಗಳಲ್ಲಿ ಲ್ಯಾಂಗ್ವೇಜ್ ಪ್ಯಾನೆಲ್ನಲ್ಲಿ ಎಷ್ಟು ಭಾಷೆಗಳು ಇರುತ್ತವೆ? ಎ 10 ಭಾಷೆಗಳು, ಬಿ 15 ಭಾಷೆಗಳು, ಸಿ 17 ಭಾಷೆಗಳು, ಡಿ 22 ಭಾಷೆಗಳು. ಉತ್ತರ ಬಿ 15 ಭಾಷೆಗಳು. ಇಂಡಿಯನ್ ಕರೆನ್ಸಿ ನೋಟುಗಳ ಲ್ಯಾಂಗ್ವೇಜ್ನಲ್ಲಿ 15 ಭಾರತೀಯ ಭಾಷೆಗಳು ಇರುತ್ತವೆ. 19ನೇ ಪ್ರಶ್ನೆ. ಗೂಬೆಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಎ ಪಾರ್ಲಿಮೆಂಟ್, ಬಿ ಕಾಲನಿ, ಸಿ ಮಾಡರ್, ಡಿ ಆಟ್ರೆಸ್. ಉತ್ತರ ಎ ಪಾರ್ಲಿಮೆಂಟ್. ಗೂಬೆಗಳ ಗುಂಪಿಗೆ ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ. 20ನೇ ಪ್ರಶ್ನೆ. ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಏನನ್ನು ತಿನ್ನಬೇಕು? ಎ ದ್ರಾಕ್ಷಿಗಳು, ಬಿ ಪಪ್ಪಾಯಿ, ಸಿ ಸೇಬು, ಡಿ ದಾಳಿಂಬೆಗಳು. ಉತ್ತರ ಡಿ ದಾಳಿಂಬೆಗಳು. ಮುಖ ಕಾಂತಿಯುತವಾಗಲು, ಮುಖದಲ್ಲಿ ಸುಕ್ಕುಗಳನ್ನು, ಗಂಟುಗಟ್ಟಿದ ಚರ್ಮವನ್ನು ಹೋಗಲಾಡಿಸಲು ದಾಳಿಂಬೆ ಹಣ್ಣು ತುಂಬಾ ಉಪಯುಕ್ತವಾಗಿದೆ. 21ನೇ ಪ್ರಶ್ನೆ. ಅತಿ ಹೆಚ್ಚು ಆಯುಷ್ಯ ಹೊಂದಿದ ಪ್ರಾಣಿ ಯಾವುದು? ಎ ಆಮೆ, ಬಿ ಇಲಿಗಳು, ಸಿ ನರಿಗಳು, ಡಿ ಮಾನವ. ಉತ್ತರ ಎ ಆಮೆ. ಅತಿ ಹೆಚ್ಚು ಆಯುಷ್ಯ ಹೊಂದಿದ ಪ್ರಾಣಿ ಎಂದರೆ ಅದು ಆಮೆ ಆಗಿದೆ. ಸಮುದ್ರ ಆಮೆಗಳು 50 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬದುಕಬಲ್ಲವು. 22ನೇ ಪ್ರಶ್ನೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ತಿನ್ನಬಾರದ ಹಣ್ಣು ಯಾವುದು? ಎ ಆರೆಂಜ್, ಬಿ ಪಪಾಯಿ, ಸಿ ಬಾಳೆಹಣ್ಣು, ಡಿ ಆಪಲ್ ಹಣ್ಣು. ಉತ್ತರ ಬಿ ಪಪ್ಪಾಯಿ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ಪಪಾಯಿ ತಿನ್ನಬಾರದು. 23ನೇ ಪ್ರಶ್ನೆ. ಶ್ರೀಲಂಕಾದ ದೇಶ ಸ್ವತಂತ್ರವಾದದ್ದು ಯಾವಾಗ? ಎ 1947, ಬಿ 1948, ಸಿ 1949, ಡಿ 1950. ಉತ್ತರ ಬಿ 1948. ಶ್ರೀಲಂಕಾ ದೇಶ ಸ್ವತಂತ್ರ ಆಗಿದ್ದು 1948ರಲ್ಲಿ. 24ನೇ ಪ್ರಶ್ನೆ. 360 ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಯಾವುದು? ಎ ಗೂಬೆ, ಬಿ ಹಮ್ಮಿಂಗ್ ಬರ್ಡ್, ಸಿ ಪಾರಿವಾಳ, ಡಿ ಕಿಂಗ್ ಫಿಶರ್. ಉತ್ತರ ಎ ಗೂಬೆ. 360 ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಎಂದರೆ ಅದು ಗೂಬೆ ಆಗಿದೆ. 25ನೇ ಪ್ರಶ್ನೆ. ಮನುಷ್ಯನ ಹೃದಯದ ಭಾರ ಎಷ್ಟು? ಎ 600 ಗ್ರಾಂಗಳು, ಬಿ 200 ಗ್ರಾಂಗಳು, ಸಿ 450 ಗ್ರಾಂಗಳು, ಡಿ 310 ಗ್ರಾಂಗಳು. ಉತ್ತರ ಡಿ 310 ಗ್ರಾಂಗಳು. ಶರೀರದ ಪ್ರತಿಯೊಂದು ಅಂಗವು ಪ್ರತ್ಯೇಕತೆಯನ್ನು ಹೊಂದಿದೆ. ಇನ್ನು ಮನುಷ್ಯನ ಹೃದಯದ ಭಾರ ಎಷ್ಟಿರಬಹುದು ಎಂದು ಹೇಳಿದರೆ ಅದು 310 ಗ್ರಾಂಗಳು ಇದೆ.